ನಮಸ್ಕಾರ, ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು ರಬೇಕ ಸುಮಂತ್. ಮೊದಲಿಗೆ ಮುಖ್ಯಾಂಶಗಳು. ಹೋಳಿ ಹಬ್ಬದ ಪ್ರಯುಕ್ತ ಸಡಗರ ಸಂಭ್ರಮದಿಂದ ಹೋಳಿ ದಹಿಸಿ ಕುಣಿದು ಕುಪ್ಪಳಿಸಿದ ಯುವಕರು. ಹೋಳಿ ಹಬ್ಬದ ಪ್ರಯುಕ್ತ ಎಲ್ಲೆಲ್ಲಿಯೂ ಬಣ್ಣದ ಮಾರಾಟ, ಪಿಚ್ಕಾರಿ ಪಿಸ್ತೂಲ್ ಖರೀದಿಯಲ್ಲಿ ವ್ಯಸ್ತವಿರುವ ಚಿನ್ನರು. ಬಂಜಾರ ಸಮಾಜದ ವತಿಯಿಂದ ಸಡಗರ ಸಂಭ್ರಮದಿಂದ ಹೋಳಿ ದಹನ, ತಮ್ಮದೇ ಶೈಲಿಯಲ್ಲಿ ಕುಣಿದು ಸಂಭ್ರಮಿಸಿದ ಸಮಾಜದ ಮುಖಂಡರು. ಶಾಕುಂತಲಾ ಬೆಲ್ದಾಳೆಯವರೊಂದಿಗೆ ಹೋಳಿ ಹಬ್ಬದ ಪ್ರಯುಕ್ತ ಕುಣಿದು ಸಂಭ್ರಮಿಸಿದ ಲಂಬಾಣಿ ಮಹಿಳೆಯರು. ಪ್ರತಾಪ್ನಗರ 2 ಅಂಗಡಿಗಳಲ್ಲಿ ಆಕಸ್ಮಿಕ ಬೆಂಕಿ ತಗುಲಿ ನಷ್ಟಕ್ಕೀಡಾದ ಅಂಗಡಿಯ ಮಾಲೀಕರು. ಸಡಗರ ಸಂಭ್ರಮದಿಂದ ಪತ್ರಕರ್ತ ಡಾಕ್ಟರ್ ರಜನೀಶ್ ವಾಲಿಯವರ ಹುಟ್ಟುಹಬ್ಬ ಆಚರಣೆ. ವಾರ್ತೆಯ ವಿವರ. ರಂಗುರಂಗಿನ ಹಬ್ಬವಾದ ಹೋಳಿ ಹಬ್ಬದ ಪ್ರಯುಕ್ತವಾಗಿ ಜಿಲ್ಲೆಯ ಓಣಿಗಳಲ್ಲಿ ಜಾತಿ ಭೇದ ಭಾವವನ್ನು ಮರೆತು ಒಗ್ಗೂಡಿ ಎಲ್ಲಾ ಗಣ್ಯರು, ಯುವಕರು ಸೇರಿ ಬೊಬ್ಬೆ ಹೊಡೆಯುತ್ತಾ ಸಡಗರ ಸಂಭ್ರಮದಿಂದ ಹೋಳಿ ದಹನ ಮಾಡಿದರು. ಕೆಡುಕನ್ನು, ಕೆಟ್ಟ ವಿಚಾರಗಳನ್ನು ದಹನದಲ್ಲಿ ದಹಿಸುವ ಮೂಲಕ ಒಳ್ಳೆಯ ಸಂದೇಶಗಳನ್ನು ಈ ಮೂಲಕ ಎಲ್ಲರಿಗೂ ಸಾರಿದರು ಹಾಗೂ ಕುಣಿದು ಕುಪ್ಪಳಿಸುತ್ತಾ ಪರಸ್ಪರ ಹೋಳಿ ಹಬ್ಬದ ಶುಭ ಹಾರೈಸಿದರು. ರಂಗುರಂಗಿನ ಹಬ್ಬವಾದ ಹೋಳಿ ಹಬ್ಬದ ಪ್ರಯುಕ್ತವಾಗಿ ನಗರದ ಓಣಿಗಳಲ್ಲಿ ಹೋಳಿ ದಹಿಸಿ ಸಡಗರ ಸಂಭ್ರಮದಿಂದ ಯುವಕರು ಕುಣಿದು ಕುಪ್ಪಳಿಸಿದರು. ಅದರಲ್ಲಿಯೂ ಗಣೇಶ ಮೈದಾನದಲ್ಲಿ ಹೋಳಿ ಹಬ್ಬದ ಪ್ರಯುಕ್ತವಾಗಿ ಕಾಮದಹನ ಮಾಡುವುದು ಪುರಾತನ ಸಂಪ್ರದಾಯವಾಗಿದೆ. ದುಶ್ಚಟ, ಕೆಟ್ಟ ವಿಚಾರಗಳನ್ನು ಕಾಮದಹನದಲ್ಲಿ ದಹಿಸಿ ಒಳ್ಳೆಯ ಸಂದೇಶಗಳನ್ನು ಈ ಮೂಲಕ ಎಲ್ಲರಿಗೂ ಸಾರಿದರು. ಪತ್ರಕರ್ತರಾದ ಡಾಕ್ಟರ್ ರಜನೀಶ್ ವಾಲಿ ಅವರು ಮಾತನಾಡಿ ಎಲ್ಲರಿಗೂ ಹೋಳಿ ಹಬ್ಬದ ಶುಭವನ್ನು ಕೋರಿದರು. ಎಲ್ಲ ಜನರು ತನ್ನಲ್ಲಿರುವ ದುಶ್ಚಟಗಳನ್ನು, ಕೆಟ್ಟ ವಿಚಾರಗಳನ್ನು ದಹಿಸಿ ಒಳ್ಳೆಯ ವಿಚಾರಧಾರೆಗಳ ಮೂಲಕ ಎಲ್ಲರಿಗೂ ಒಳಿತನ್ನ ಮಾಡಬೇಕು. ಈ ಮೂಲಕ ಎಲ್ಲರಿಗೂ ಪ್ರೇರಣೆಯಾಗಬೇಕು ಎಂದು ಹೇಳಿದರು. ಬೊಬ್ಬೆ ಹೊಡೆಯುವ ಮೂಲಕ ಡಿಜೆ ತಾಳಕ್ಕೆ ಹೆಜ್ಜೆಯನ್ನ ಹಾಕಿದ್ರು. ಈ ಸಂದರ್ಭದಲ್ಲಿ ಹಲವು ಗಣ್ಯರು, ಮುಖಂಡರು ಸೇರಿದಂತೆ ಓಣಿಯ ಯುವಕರು ಉಪಸ್ಥಿತರಿದ್ದರು. अच्छा जल्दी हेडर भी टाइम कोट रहा ಶುಭಾಶಯಗಳು. ಬೀದರ್ ಜನತೆಗೆ ಹೋಲಿ ಹಬ್ಬದ ಶುಭಾಶಯಗಳು. ಇದು ಕಾಮದಹನ ಅಂದರೆ ಎಲ್ಲ ದುಷ್ಟ ಗ್ರಹಗಳ ದಹನ ಮಾಡೋ ದಿವಸ. ಇವತ್ತಿನ ದಿವಸ ಎಲ್ಲ ದುಷ್ಟ ಗ್ರಹಗಳಿಗೆ ದಹನ ಮಾಡಿ ಇವತ್ತು ಹೋಲಿ ನಾಳೆ ಆಚರಿಸ್ತೀವಿ. ಪಾಪ ಅಂದ್ರೆ ದೂರ ಆಗಿ ನಾಳೆಯಿಂದ ಶುಭ ಸ್ಟಾರ್ಟ್ ಆಗಿ ಹ್ಯಾಪಿ ಹೋಲಿ. ಹೋಲಿ ಜಿಲ್ಲೆಯ ಮಾರುಕಟ್ಟೆಯಲ್ಲಿ, ರಸ್ತೆ ಬದಿಯ ಅಂಗಡಿಗಳಲ್ಲಿ ರಂಗುರಂಗಿನ ಬಣ್ಣದ ವಾತಾವರಣ ತುಂಬಿದೆ. ಹೋಳಿ ಹಬ್ಬದ ಪ್ರಯುಕ್ತವಾಗಿ ಎಲ್ಲ ನಾಗರಿಕರು ಬಣ್ಣಗಳನ್ನು ಖರೀದಿ ಮಾಡುವುದರಲ್ಲಿ ವ್ಯಸ್ತವಾಗಿದ್ದಾರೆ. ಇನ್ನು ಮಕ್ಕಳಂತೂ ಅವರವರಿಗೆ ಇಷ್ಟವಾದ ಪಿಚ್ಕಾರಿ, ಪಿಸ್ತೂಲುಗಳು ಸೇರಿದಂತೆ ವಿವಿಧ ಬಗೆಯ ಆಟಿಕೆ ಸಾಮಾನುಗಳನ್ನು ಖರೀದಿಸುವುದರಲ್ಲಿ ಉತ್ಸುಕರಾಗಿದ್ದಾರೆ.
ಹೋಳಿ ಹಬ್ಬದ ಪ್ರಯುಕ್ತವಾಗಿ ಎಲ್ಲಾ ಮಾರುಕಟ್ಟೆಯ ರಸ್ತೆ ಬದಿಯ ಅಂಗಡಿಗಳಲ್ಲಿ ಬಣ್ಣಗಳ ಮಾರಾಟದ ವಾತಾವರಣ ತುಂಬಿದೆ. ಎಲ್ಲಾ ನಾಗರಿಕರು ಬಣ್ಣ ಆಡಲೆಂದು ಬಣ್ಣಗಳ ಖರೀದಿಯಲ್ಲಿ ವ್ಯಸ್ತರಾಗಿದ್ದಾರೆ. ಇನ್ನು ಚಿಣ್ಣರಂತೂ ಬಣ್ಣ ಆಡಲೆಂದು ಸಾಧನೆಗಳಾದ ಪಿಚಕಾರಿ, ಪಿಸ್ತೂಲ್ಗಳನ್ನು ಖರೀದಿ ಮಾಡಿ ಸಂಭ್ರಮಿಸಿದರು. ಬಣ್ಣ ಎಲ್ಲರನ್ನ ಆಕರ್ಷಿಸುವ ಸೊಬಗನ್ನ ಹೊಂದಿದೆ. ಜಿಲ್ಲೆಯಲ್ಲಿ ಎಲ್ಲಾ ಬಾಂಧವರು ತಮಗೆ ಇಷ್ಟವಾದ ಬಣ್ಣಗಳನ್ನ ಖರೀದಿಸುವಲ್ಲಿ ವ್ಯಸ್ತರಾಗಿದ್ದಾರೆ. ಬೇಡ ಎಂದರೂ ರಂಗು ಎರಚಿದವರ ಮತ್ತು ಮೆರವಣಿಗೆ ಆಯೋಜಿಸಿದವರ ವಿರುದ್ಧ ಕೇಸ್ ಹಾಕುತ್ತೇವೆ. ಡಿಜೆ ಸೌಂಡ್ ಬಾಕ್ಸ್ ಹೊರಸೂಸುವ ಶಬ್ದ 10 ಡೆಸಿಬಲ್ಸ್ಗೆ ಸೀಮಿತವಾಗಿರಬೇಕು. ಇಲ್ಲವಾದಲ್ಲಿ ಡಿಜೆ ಸೌಂಡ್ ಬಾಕ್ಸ್ಗಳನ್ನು ಜಪ್ತಿ ಮಾಡುವುದರ ಜೊತೆಗೆ ಅವುಗಳ ಅಂಗಡಿ ಮಾಲೀಕರ ವಿರುದ್ಧ ಕಠಿಣ ಕ್ರಮ ಜರುಗಿಸಲಾಗುವುದು. ಡಿಜೆ ಬಳಕೆಗೆ ಪೂರ್ವಾನುಮತಿ ಪಡೆಯುವುದು ಕಡ್ಡಾಯವಾಗಿದೆ. ಯಾವುದೇ ಅಹಿತಕರ ಘಟನೆ ಸಂಭವಿಸಿದಂತೆ ಮುಂಜಾಗರೂಕತಾ ಕ್ರಮವಾಗಿ ಜಿಲ್ಲೆಯಾದ್ಯಂತ, ಅದರಲ್ಲಿಯೂ ವಿಶೇಷವಾಗಿ ಬಸವಕಲ್ಯಾಣ ಮತ್ತು ಬಾಲ್ಕಿ ತಾಲೂಕುಗಳಲ್ಲಿ ಬಿಗಿ ಬಂದೋಬಸ್ತ್ ಮಾಡಲಾಗುವುದು. ಕೆಎಸ್ಆರ್ಪಿ 5 ಪ್ಲಾಟೂನ್ಗಳು, 7 ಜನ ಡಿವೈಎಸ್ಪಿ, 500 ಪೊಲೀಸರು ಮತ್ತು ಹೋಮ್ ಗಾರ್ಡ್ಸ್ನ 250 ಜನ ಸಿಬ್ಬಂದಿಗಳು ಭದ್ರತೆಯಲ್ಲಿ ಭಾಗವಹಿಸಲಿದ್ದಾರೆ ಎಂದು ಪತ್ರಿಕಾ ಪ್ರಕಟಣೆಯಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಡಿ ದೇವರಾಜ್ ಅವರು ತಿಳಿಸಿದ್ದಾರೆ. ಇದಕ್ಕೆ ಯಾವ್ದಂತಾರೆ? ಹೋಳಿ ಹಬ್ಬದ ಪ್ರಯುಕ್ತವಾಗಿ ಬಂಜಾರ ಸಮಾಜದವರೆಲ್ಲರೂ ಸಾಮೂಹಿಕವಾಗಿ ನೆರೆದು ಹೋಳಿ ದಹನ ಮಾಡಿ ಸಂಭ್ರಮಿಸಿದರು. ಹಾಗೂ ಎಲ್ಲ ಬಂಜಾರ ಮುಖಂಡರು ತಮ್ಮ ಸಮಾಜದ ಐಕ್ಯತೆಯನ್ನು ಕುಣಿದು ಪರಸ್ಪರ ಶುಭ ಕೋರುವ ಮೂಲಕ ಸಂಭ್ರಮಿಸಿದರು. ಸಮಾಜ ಶೈಲಿಯ ವಸ್ತ್ರವನ್ನು ಧರಿಸಿ ಹೋಳಿ ದಹನದ ಸುತ್ತಲೂ ಕುಣಿದು ಕುಪ್ಪಳಿಸಿದರು. ಬಂಜಾರ ಸಮಾಜದವರು ಸಡಗರ ಸಂಭ್ರಮದಿಂದ ತಮ್ಮ ಸಮಾಜದ ವಸ್ತ್ರವನ್ನು ಧರಿಸಿ ಹೋಳಿ ಹಬ್ಬದ ಪ್ರಯುಕ್ತವಾಗಿ ಹೋಳಿ ದಹನವನ್ನ ಮಾಡಿದರು. ತಮ್ಮ ಸಂಪ್ರದಾಯದಂತೆಯೇ ಎಲ್ಲಾ ಬಂಜಾರ ಸಮಾಜದವರು ಕುಣಿದು ಸಂಭ್ರಮಿಸಿ ಪರಸ್ಪರ ಹೋಳಿ ಹಬ್ಬದ ಶುಭವನ್ನ ಕೋರಿದರು. ಸಮಾಜದ ಮುಖಂಡರಾದ ಬಸವರಾಜ ಪವಾರ್ ಅವರು ಮಾತನಾಡಿ ಹೋಳಿ ಹಬ್ಬದ ಶುಭವನ್ನ ಕೋರಿದರು. ಈ ಹೋಳಿ ದಹನ ಕಾರ್ಯಕ್ರಮದಲ್ಲಿ ಮಾಣಿಕರಾವ್ ಪವಾರ್, ಗೋವರ್ಧನ್ ರಾಠೋಡ್, ಬಲವಂತರಾವ್ ರಾಠೋಡ್, ಪರಶುರಾಮ್ ರಾಠೋಡ್, ಮಲ್ಲಿನಾಥ್ ರಾಠೋಡ್, ಶಿವಾಜಿ ಪವಾರ್ ಸೇರಿದಂತೆ ಹಲವು ಹೆಣ್ಣು ಮಕ್ಕಳು ಉಪಸ್ಥಿತರಿದ್ದರು. ಊಟ ಮಾಡ್ರಿ.
ಬೀದರ್ ಜಿಲ್ಲೆಯ ಸಂಗುಳಗಿ ಸಿ ತಾಂಡದ ಲಂಬಾಣಿ ಹೆಣ್ಣು ಮಕ್ಕಳು ಹೋಳಿ ಹಬ್ಬದ ಪ್ರಯುಕ್ತವಾಗಿ ಸಂಭ್ರಮಿಸಲೆಂದು ಶಾಕುಂತಲಾ ಬೆಲ್ದಾಳಿಯವರ ಮನೆಗೆ ಆಗಮಿಸಿ ಕುಣಿದು ಕುಪ್ಪಳಿಸಿ ಹಬ್ಬದ ಶುಭ ಕೋರಿದರು. ಅಲ್ಲದೆ ಶಾಕುಂತಲಾ ಬೆಲ್ದಾಳಿಯವರು ಸುದ್ದಿ ಸಮಯದೊಂದಿಗೆ ಮಾತನಾಡಿ ಎಲ್ಲಾ ಸಾರ್ವಜನಿಕರಿಗೂ ಹೋಳಿ ಹಬ್ಬದ ಶುಭವನ್ನು ಕೋರಿದರು. ಸಂಗುಳ್ಗಿ ಸೀದಾಂಡದ ಲಂಬಾಣಿಯ ಹೆಣ್ಣು ಮಕ್ಕಳು ಹೋಳಿ ಹಬ್ಬದ ಪ್ರಯುಕ್ತವಾಗಿ ಸಂಭ್ರಮಿಸಲೆಂದು ಶಾಕುಂತಲಾ ಬೆಲ್ದಾಳೆ ಅವರ ಮನೆಗೆ ಆಗಮಿಸಿ ಹೋಳಿ ಹಬ್ಬದ ಶುಭವನ್ನ ಕೋರಿದರು. ಹಬ್ಬದ ಪ್ರಯುಕ್ತವಾಗಿ ತಮ್ಮ ಸಂಪ್ರದಾಯದಂತೆ ಎಲ್ಲರೂ ನೆರೆದು ಕುಣಿದು ತನ್ನದೇ ಆದ ಶೈಲಿಯಲ್ಲಿ ಹೆಜ್ಜೆಯನ್ನ ಹಾಕಿದರು. ಇದೇ ಸಂದರ್ಭದಲ್ಲಿ ಶಾಕುಂತಲಾ ಬೆಲ್ದಾಳೆ ಅವರು ಮಾತನಾಡಿ ವಿಜೃಂಭಣೆಯಿಂದ ಹೋಳಿ ಹಬ್ಬ ಆಚರಿಸಲಾಗುವುದು. ಎಲ್ಲ ನಾಗರಿಕರು ಶುಭವನ್ನ ಕೋರಿದರು. ಹಬ್ಬದ ಪ್ರಯುಕ್ತವಾಗಿ ಸಂಭ್ರಮಿಸಲೆಂದು ಎಲ್ಲ ಲಂಬಾಣಿಯ ಹೆಣ್ಣು ಮಕ್ಕಳು ನಮ್ಮ ಮನೆಗೆ ಆಗಮಿಸಿದ್ದಾರೆ. ಇದು ನಗೆಯ ಹಬ್ಬವಾಗಿದೆ. ಎಲ್ಲರೂ ತಮ್ಮಲ್ಲಿರುವ ಕಲಾಪಗಳನ್ನು ಮರೆತು ಒಂದಾಗಿ ಸಂಭ್ರಮಿಸುವ ಹಬ್ಬವಾಗಿದೆ ಎಂದು ಅವರೆಲ್ಲರಿಗೂ ಅಭಿನಂದನೆಯನ್ನ ಸಲ್ಲಿಸುತ್ತೇನೆ ಎಂದು ಹೇಳಿದರು. ಹೋಳಿ ಹಬ್ಬ ಬಹಳ ವಿಜೃಂಭಣೆಯಿಂದ ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ಹೋಳಿ ಹಬ್ಬದ ಕಾರ್ಯಕ್ರಮವನ್ನು ಆಚರಿಸ್ತಾ ಇದ್ದೀವಿ. ಹೋಳಿ ಹಬ್ಬದ ಪ್ರಯುಕ್ತವಾಗಿ ಬೀದರ್ ಜಿಲ್ಲೆಯ ಸಮಸ್ತ ಜನರಿಗೆ ಹಾರ್ದಿಕವಾದ ಶುಭಾಶಯಗಳನ್ನು ತರುತ್ತೇನೆ. ಹಾಗೂ ಸಂಗುಳ್ಗಿ ಬಿ ತಾಂಡದ ಸಿ ತಾಂಡದ ಎಲ್ಲ ನಮ್ಮ ಆತ್ಮೀಯ ಸಹೋದರಿಯರು, ಲಂಬಾಣಿ ಜನಾಂಗದ ಆತ್ಮೀಯ ಸಹೋದರಿಯರೆಲ್ಲರೂ ಅಲ್ಲಿಂದ ಇಷ್ಟು ದೂರದವರೆಗೆ 20-25 ನಮ್ಮ ಸಹೋದರಿಯರು ಹಬ್ಬವನ್ನು ಆಚರಿಸಲಿಕ್ಕೆ ನಮ್ಮ ಮನೆಗೆ ಬಂದಿದ್ದಾರೆ. ವಿಶೇಷ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತಾ, ಯಾಕೆಂದರೆ ಮನುಷ್ಯನಿಗೆ ಜೀವನದಲ್ಲಿ ಯಾವಾಗಲೂ ಎಡರು ತೊಡರು ಸುಖ ದುಃಖಗಳು ಇರ್ತವೆ. ಅದರ ಮಧ್ಯದಲ್ಲೇ ಜೀವನದಲ್ಲಿ ನಾವು ಸುಖವನ್ನು ಸಂತೋಷವನ್ನು ಅನುಭವಿಸ್ಬೇಕು. ಅದು ಯಾವಾಗ ಅಂದರೆ ಇದು ವಿಶೇಷವಾಗಿ ನಗೆ ಹಬ್ಬ ಅಂತಾರೆ. ಇದಕ್ಕೆ ನಗೆ ಹಬ್ಬ ಅಂತಾರೆ. ಎಲ್ಲವನ್ನು ನಮ್ಮಲ್ಲಿರುವಂಥ ಏನೋ ವಿಚಾರಗಳಿರ್ತದೆಲ್ಲ ದೂರ ಮಾಡಿ ಇವತ್ತಿನ ದಿವಸ ಎಲ್ಲರೂ ಬಣ್ಣಗಳನ್ನು ಹಚ್ಕೊಂಡು ಸಿಹಿಯನ್ನು ತಿಂದು ಎಲ್ಲರೂ ಒಬ್ಬರೊಬ್ಬರು ಪ್ರೀತಿ ಪ್ರೇಮದಿಂದ ಇದ್ದು ನಲಿದಾಡಬೇಕಂತ ತಿಳ್ಕೊಂಡು ಈ ಹಬ್ಬದ ಪ್ರಯುಕ್ತವಾಗಿ ಜಿಲ್ಲೆಯ ಪ್ರತಾಪ್ನಗರದಲ್ಲಿ ಮಧ್ಯರಾತ್ರಿಯಲ್ಲಿ ಶಾರ್ಟ್ ಸರ್ಕ್ಯೂಟ್ ಹಾಗೂ ಸಿಲಿಂಡರ್ ಸ್ಫೋಟದಿಂದಾಗಿ 2 ಅಂಗಡಿಗಳಿಗೆ ಬೆಂಕಿ ತಗುಲಿ ಅಂಗಡಿಗಳು ಸಂಪೂರ್ಣವಾಗಿ ಸುಟ್ಟ ಪರಿಣಾಮ ಅಂಗಡಿಯ ಮಾಲೀಕರು ಹಾನಿಗೊಳಗಾಗಿದ್ದಾರೆ. ಸುದ್ದಿ ತಿಳಿದು ಶಾಸಕರಾದ ರಹೀಂ ಖಾನ್, ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಶೈಲೇಂದ್ರ ಬೆಲ್ದಾಳಿ ಸೇರಿದಂತೆ ಹಲವು ಗಣ್ಯರು ಸ್ಥಳಕ್ಕೆ ಭೇಟಿ ನೀಡಿ ಅಂಗಡಿಗೆ ಬೆಂಕಿ ತಗುಲಿದ ವಿವರವನ್ನು ಪಡೆದುಕೊಂಡು ಸರ್ಕಾರದಿಂದ ಪರಿಹಾರ ನೀಡುವುದಾಗಿ ಹೇಳಿದರು. ಬೀದರ್ ಜಿಲ್ಲೆಯ ಪ್ರತಾಪನಗರದಲ್ಲಿ ಶಾರ್ಟ್ ಸರ್ಕ್ಯೂಟ್ ಹಾಗೂ ಸಿಲಿಂಡರ್ ಸ್ಫೋಟದಿಂದಾಗಿ ಫೋಟೋ ಸ್ಟುಡಿಯೋ ಹಾಗೂ ಮಹಾಲಕ್ಷ್ಮಿ ಹೋಟೆಲ್ ಬೆಂಕಿ ತಗುಲಿ ಅಂಗಡಿಯ ಮಾಲೀಕರು ಅಪಾರ ಹಾನಿಗೆ ಈಡಾಗಿದ್ದಾರೆ. ಮಧ್ಯರಾತ್ರಿ ಬೆಂಕಿ ತಗುಲಿದ ಪರಿಣಾಮದಿಂದಾಗಿ ಯಾವ ವ್ಯಕ್ತಿಗೂ ಇದರಿಂದ ಹಾನಿಯಾಗಿಲ್ಲ. ವಿದ್ಯುತ್ ಇಲಾಖೆಯವರು ಬೆಂಕಿ ತಗುಲಿ ನಷ್ಟಕ್ಕೀಡಾದ ಅಂಗಡಿಯ ವೀಕ್ಷಣೆಯನ್ನ ಮಾಡಿದರು. ಸುದ್ದಿ ತಿಳಿದು ಶಾಸಕರಾದ ರಹೀಂ ಖಾನ್ ಹಾಗೂ ಜಿಲ್ಲಾಧ್ಯಕ್ಷರಾದ ಶೈಲೇಂದ್ರ ಬೆಲ್ದಾಳೆ ಅವರು ಹಲವು ಗಣ್ಯರು ಸ್ಥಳಕ್ಕೆ ಭೇಟಿಯನ್ನ ನೀಡಿ ಪರಿಹಾರವನ್ನ ಒದಗಿಸುವುದಾಗಿ ಸಾಂತ್ವನವನ್ನ ಹೇಳಿದರು. ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಶೈಲೇಂದ್ರ ಬೆಲ್ದಾಳೆ ಅವರು ಮಾತನಾಡಿ ಸುಮಾರು 15 ಲಕ್ಷ ವೆಚ್ಚದ ನಷ್ಟಕ್ಕೆ ಅಂಗಡಿಯವರು ಒಳಗಾಗಿದ್ದಾರೆ. ನಗರಸಭೆಯ ಸದಸ್ಯರಿಗೆ ಪರಿಹಾರವನ್ನ ನೀಡಲು ಒತ್ತಾಯ ಹೇರಲಾಗುವುದು. ಅಲ್ಲದೆ ವೈಯಕ್ತಿಕವಾಗಿಯೂ ಸಹಕಾರವನ್ನ ನೀಡುವುದಾಗಿ ಹೇಳಿದರು. ನಮ್ಮ ಬೀದರ್ ನಗರನ OBC ಘಟಕದ ಅಧ್ಯಕ್ಷರು ನಮ್ಮ ದೀಪಕ್ ಠಾಕೂರ್ ಅವರ ಆತ್ಮೀಯ ಮಿತ್ರ
ಒಂದು ಫೋಟೋ ಸ್ಟುಡಿಯೋ ಹಾಗೂ ಹೋಟೆಲ್ ಶಾರ್ಟ್ ಸರ್ಕ್ಯೂಟ್ಲಿಂದ ಭಸ್ಮ ಆಗಿದೆ. ಪಾಪ ನಾವೆಲ್ಲ ವೀಕ್ಷಣೆ ಮಾಡಿದ್ರು, ನಮ್ಮ ಈಶ್ವರ್ ಸಿಂಗ್ ಅವರು ಎಲ್ಲರೂ ಕೂಡಿ ಸುಮಾರು ಒಂದು 15 ಲಕ್ಷ ರೂಪಾಯಿ ಲಾಸ್ ಆಗಿದೆ. ನಾನು ನಗರಸಭೆ ನಾನು ಒತ್ತಾಯ ಮಾಡ್ತೀನಿ, ಕೌನ್ಸಿಲರಿಗೆ ಕೂಡ, ಹಾಗೂ ಯಾರನ್ನೂ ಜನಸಾಮಾನ್ಯರು ಆದಷ್ಟು ಇವರಿಗೆ ವೈಯಕ್ತಿಕವಾಗಿ ಹೆಲ್ಪ್ ಮಾಡಬೇಕು. ಪಾಪ ಇದ್ರ ಮೇಲೆ ನಿರ್ಬಾಧ ಆದಂಥ ಕುಟುಂಬ, ಇವರು ವೈಯಕ್ತಿಕವಾಗಿ ಎಲ್ಲರೂ ಹೆಲ್ಪ್ ಮಾಡಿ ಪುನರ್ಚೇತನ ಈ ಒಂದು ಅಂಗಡಿಗೆ ಮಾಡಿಕೊಡ್ಬೇಕಂತ ನಾನು ಮನವಿ ಮಾಡ್ಕೋತೀನಿ. ಯಾಕಂದರೆ ಯಾವುದೇ ಒಂದು ಕುಟುಂಬ ಇದ್ರ ಮೇಲೆ ಡಿಪೆಂಡ್ ಇದೆ. ಇದ್ರ ಮೇಲೆ ಒಂದು ಮನೆ ನಡಿಬೇಕಾದ್ರೆ ಅದೊಂದು ಬಿಸ್ನೆಸ್ ಹಾಳಾದ್ರೆ ಎಷ್ಟು ಸಂಕಷ್ಟದಾಗಿರ್ತಾರೆ ಜನ ಅಂತ ನಾವು ನೋಡ್ಬೋದು. ತಾವು ಕೂಡ ನೋಡಿದಿರಿ. ಶಾಸಕರಾದ ರಹೀಂ ಖಾನ್ ಅವರು ಮಾತನಾಡಿ, ರಾತ್ರಿ 2:30 ಸುಮಾರಿಗೆ ಬೆಂಕಿ ತಗುಲಿದ ಪರಿಣಾಮದಿಂದಾಗಿ ಯಾವ ನಾಗರಿಕರಿಗೂ ತೊಂದರೆಯಾಗಿಲ್ಲ. ಅಲ್ಲದೆ ವೈಯಕ್ತಿಕವಾಗಿ ಪರಿಹಾರವನ್ನ ನೀಡುವುದಾಗಿ ಭರವಸೆಯನ್ನ ನೀಡಿದರು. ವಿದ್ಯುತ್ ಇಲಾಖೆಯವರಿಗೂ ಎಚ್ಚೆತ್ತುಕೊಳ್ಳುವ ಸೂಚನೆ ಕೂಡ ನೀಡಿದರು. ಪ್ರತಾಪ್ನಗರ್ನಲ್ಲಿ ಸೀರಿಯಸ್ಲಿ 2 ಅಂಗಡಿ ಸುಟ್ಟು ಹೋಗಿದೆ ರಾತ್ರಿ ಶಾರ್ಟ್ ಸರ್ಕ್ಯೂಟ್ಲಿಂದ. ಮತ್ತು ಸಿಲಿಂಡರ್ ಇತ್ತು, ಒಳಗೆ ಸಿಲಿಂಡರ್ ಬ್ಲಾಸ್ಟ್ ಆಗಿದೆ ರಾತ್ರಿ 2:30-3 ಗಂಟೆಗೆ. ತುಂಬ ಲಾಸ್ ಆಗಿದೆ ಅದರಲ್ಲಿ. ಮತ್ತು ಒಂದು ಫೋಟೋ ಸ್ಟುಡಿಯೋ ಇತ್ತು ಅದ್ರ ಜೊತೆಗೆ. ಅದ್ರ ಸಲುವಾಗಿ ನಾನು ಸರ್ಕಾರದಿಂದ ಹೀಗೆ ತಹಸೀಲ್ದಾರ್ಗೆ ಮಾತಾಡಿದ್ದೀನಿ, ಇದ್ರದ್ದು ರಿಪೋರ್ಟ್ ಇಮಿಡಿಯೇಟ್ ನೀವು ಬರಿಬೇಕಂತ, ಮತ್ತು ನನ್ನಿಂದ ಸ್ವಲ್ಪ ಸಹಾಯ ಮಾಡ್ಲತ್ತೀನಿ. ಈ ಥರ ಕೆ ವಿ ಅವ್ರು ಸ್ವಲ್ಪ ಸೇಫ್ಟಿ ಇರಬೇಕಂತ ಕೆ ವಿ ಆಫೀಸರ್ಸ್ಗೆ ನಾನು ಒಂದು ಮೀಟಿಂಗ್ನಲ್ಲಿ ಇದ್ರ ಬಗ್ಗೆ, ಈ ಥರ ಶಾರ್ಟ್ ಸರ್ಕ್ಯೂಟ್ ಆಗಿ ಜನರು ಇದ್ದರೂ ಸೀರಿಯಸ್ ಆಗ್ಬೋದು ಕೇಸ್. ಅದು ರಾತ್ರಿ ಯಾರೂ ಇದ್ದಿಲ್ಲ ಒಳಗೆ, ಅದ್ರ ಸಲುವಾಗಿ. ಮತ್ತು ಒಬ್ಬ MBA ಮಾಡಿ ಯುವಕರು ಒಂದು ಬಿಸ್ನೆಸ್ ಮಾಡಬೇಕಂತ ತುಂಬ ಆಸೆ ಇತ್ತು. ಅದು ಹೊಸ ಓಪನಿಂಗ್ 6 ದಿವಸನೇ ಆಗಿದೆ. ಅದು ಆಗಿ 6 ದಿವಸದಲ್ಲಿ ಈ ಥರ ಸಮಸ್ಯೆ ಆಗಿದೆ. ಈ ಸಲುವಾಗಿ ನಾನು ಅವ್ರ ಜೊತೆಗೆ ಇದ್ದೀನಿ, ಸಪೋರ್ಟ್ ಮಾಡ್ಲತ್ತೇನೆ. ಆ ಸರ್ಕಾರದಿಂದ ಏನಿದೆ ಅದು ಸಪೋರ್ಟ್ ಮಾಡಿಸ್ತೀನಿ. ನಷ್ಟಕ್ಕೆ ಈಡಾದ ಅಂಗಡಿಯ ಮಾಲೀಕರ ಸಿಬ್ಬಂದಿಗರು ಮಾತನಾಡಿ, ಸ್ವಯಂ ಉದ್ಯೋಗದಿಂದ ಬದುಕು ಚಲಾಯಿಸುತ್ತಿದ್ದ, ಆದರೆ ಬೆಂಕಿ ತಲುಗಿ ಈಗ ಅಪಾರ ನಷ್ಟಕ್ಕೆ ಈಡಾಗಿದ್ದಾನೆ. ಇದಕ್ಕೆ ಸರ್ಕಾರ ಸಹಾಯ ಮಾಡಬೇಕು, ಅಂಗಡಿಯ ಪುನರುಚ್ಚೇತನಕ್ಕೆ ಸಹಕರಿಸಬೇಕು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಹಲವು ಗಣ್ಯರು, ಮುಖಂಡರು, ಅಂಗಡಿಯ ಮಾಲೀಕರಾದ ಸೂರ್ಯದೇವ್ ಸಿಂಗ್ ಠಾಕೂರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಎಷ್ಟು ಗಂಟೆ ಮುಗಿಯುತ್ತೆ ಅಂಗಡಿ? 11 ಗಂಟೆವರೆಗೂ ಇರುತ್ತೆ. ಯಾರು ಹೇಳಿದ್ರು? ಅವ್ರು ಇದ್ದಿಲ್ಲ ಮೇಡಮ್, ನಮ್ಮ ಎಕ್ಸೈಸ್ ಡಿಪಾರ್ಟ್ಮೆಂಟ್ ದಯನ್ PSA ಅವ್ರು ರಾತ್ರಿ ಹೋಗ್ತಾ ಇದ್ರು. ಅವ್ರು ಕಾಲ್ ಮಾಡಿದ್ರು, ಅದು ಬಂದಿಲ್ಲ ಅಂತ ಮತ್ತೆ ಬಾಜುದವ್ರಿಗೆ ವ್ಯವಸ್ಥೆ ಹೇಳಿದ್ರೆ ಹಿಂಗೆ ಹಾಗೆ ನೋಡ್ರಿ ಇವ್ರ ಮನೆ ಯಾರದ ಎಲ್ಲದ ಅಂತ ಹೇಳಿದ್ರು. ಬ್ರದರ್ ಮೇಡಮ್ ಮತ್ತು ರಾತ್ರಿ ನಾವು ಇಬ್ಬರು ಎದ್ದು ಹೊಡೆದು ಅಣ್ಣವ್ರ ಸ್ಟಾರ್ಟ್ ಮಾಡಿದ್ದಾರೆ. ಸಾಕಷ್ಟು ದುಡ್ಡು ಹಾಕಿ ಇನ್ವೆಸ್ಟ್ಮೆಂಟ್ ಮಾಡಿ ಎಲ್ಲ ಮಾಡಿದ್ದಾರೆ. ಒಳಗಡೆ ಏನೇನಿತ್ತು? ಮೀಟ್ರಲ್ಲಿ ಹೊರಗಡೆ ಇದೆ. ಮೀಟ್ರ್ ಆದಮೇಲೆ ಬೋರ್ಡ್ ಇತ್ತಾ? ಒಳಗಡೆ ಬೋರ್ಡ್ ಇತ್ತಾ? ಬೋರ್ಡ್ ಇತ್ತು. DP ಸೆಕ್ಷನ್ MCB ಟಿಪ್ಪರ್ ಇದೆ. ಹಾಂ, MCB ಟಿಪ್ಪರ್ ಇದೆ ಮೇಡಮ್, ಎಲ್ಲ ಇದೆ. ಮತ್ತೆ ಬಾಕಿ ಏನಿತ್ತು ಇಲ್ಲಿ? ಇಲ್ಲಿ ಸ್ಟುಡಿಯೋ ಮೇಡಮ್, ಎರಡು ಇತ್ತು. ಹೋಟೆಲ್ ಎಲ್ ಸೆಕ್ಷನ್ ಮೇಡಮ್, ಇಲ್ಲಿ ಡಿವೈಡ್ ಇತ್ತು, ಈ ಥರ ಇತ್ತು. ಇಲ್ಲಿ ಹೋಟೆಲ್ ಕಡೆ ಒಳಗೆ ಡ್ರೋನ್ ಕ್ಯಾಮ್ರಾ ಎರಡು. लड़का सूर्यभान सिंह डिग्री कंप्लीट हो गया, MBA कर रहा था, फिर नौकरी के लिए भी ट्राई कर रहा था. नौकरी नहीं मिलने से एक कारोबार चालू करेंगे इस दृष्टि से जो है सब लोगों से पैसा लेकर के इधर उधर से एस्टेब्लिश किया, किराए से ज़मीन लेके शेड वगैरह मार के जो है सो इसी मंथ में जो है सो 6 महीने से कोशिश करके इसी महीने में ओपनिंग हुआ था. 22 तारीख को होटल चालू हो गया. उसके साथ साथ फ़ोटो स्टूडियो भी चालू हुआ था.
कम से कम 7-8 लाख रुपए इन्वेस्ट किया था। अचानक रात में जो है सो 2-2:30 बजे शॉर्ट सर्किट की वजह से पूरा जल के भस्म हो चुका है। वहाँ कोई चीज़ बची नहीं, कैमरे जल गए, होटल का पूरा सामान जल गया और पूरा रोड पर आ गए जैसा हो गया। इसलिए जो है तो गवर्नमेंट से रिक्वेस्ट है कि जितना हो सकता है उनको अनुदान देकर एक स्ट्रगल करने वाले लड़के को जो है तो सांत्वना देकर फिर से स्टैंड होने की हिम्मत देने की ಪತ್ರಕರ್ತರಾದ ಡಾಕ್ಟರ್ ರಜನೀಶ್ ವಾಲಿಯವರು ಕೇಕ್ ಕಟ್ ಮಾಡುವ ಮೂಲಕ ಸಡಗರ ಸಂಭ್ರಮದಿಂದ ತಮ್ಮ ಹುಟ್ಟುಹಬ್ಬ ಆಚರಣೆ ಮಾಡಿಕೊಂಡರು. ಈ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಎಲ್ಲ ಗಣ್ಯರು, ಸ್ನೇಹಿತರು ರಜನೀಶ್ ವಾಲಿಯವರಿಗೆ ಹೂಗುಚ್ಛ ನೀಡಿ ಮಾಲಾರ್ಪಣೆಯನ್ನು ಮಾಡಿ ಶುಭ ಹಾರೈಸಿದರು. ಪತ್ರಕರ್ತರಾದ ಡಾಕ್ಟರ್ ರಜನೀಶ್ ವಾಲಿ ಅವರು ಸಡಗರ ಸಂಭ್ರಮದೊಂದಿಗೆ ಕೇಕ್ ಕಟ್ ಮಾಡುವ ಮೂಲಕ ತಮ್ಮ ಕುಟುಂಬಸ್ಥರೊಂದಿಗೆ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಂಡರು. ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಎಲ್ಲ ಗಣ್ಯರು, ಸ್ನೇಹಿತ ಬಾಂಧವರು ರಜನೀಶ್ ವಾಲಿ ಅವರಿಗೆ ಹೂಗುಚ್ಛವನ್ನು ನೀಡಿ ಮಾಲಾರ್ಪಣೆಯನ್ನ ಮಾಡಿ ಹುಟ್ಟುಹಬ್ಬದ ಶುಭ ಕೋರಿ ಹಾರೈಸಿದರು. ಜ್ಞಾನಸುಧಾ ವಿಶ್ವವಿದ್ಯಾಲಯದ ನಿರ್ದೇಶಕರಾದ ಮುನೇಶ್ ಅವರು ಮಾತನಾಡಿ ಹುಟ್ಟುಹಬ್ಬದ ಶುಭವನ್ನ ಕೋರಿ ಹಾರೈಸಿದರು. ಈ ಸಂದರ್ಭದಲ್ಲಿ ಹಲವು ಗಣ್ಯರು, ಮುಖಂಡರು, ಸ್ನೇಹಿತರು ಸೇರಿದಂತೆ ಕುಟುಂಬಸ್ಥರು ಉಪಸ್ಥಿತರಿದ್ದರು. नेक्स्ट बर्थडे का एक बार केक नहीं बाबा भाई ए बैठे ಹಿಂಗೆ ಸೈಡಿಗೆ ನಿಂತ್ಕೊಡ್ರಿ ಈಗ. ಮುಂದೆ ಸ್ವಲ್ಪ ಮುಂದೆ ನನ್ನ ಹಾಗೂ ನಮ್ಮೆಲ್ಲರ ಸ್ನೇಹಿತರಾದ ಶ್ರೀ ರಜನೀಶ್ ವಾಲಿ ಅವರ ಹುಟ್ಟುಹಬ್ಬ. ಹೀಗೆ ಅವರು ಸಾವಿರಾರು ವರ್ಷ ನಗುತ್ತಾ ಸುಖವಾಗಿ ಸಂತೋಷವಾಗಿ ಬಾಳಲಿ ಎಂದು ನನ್ನ ಪರವಾಗಿ ಹಾಗೂ ಸ್ನೇಹಿತರ ಬಳಗದ ಪರವಾಗಿ ದೇವರಲ್ಲಿ ಪ್ರಾರ್ಥಿಸಿಕೊಂಡೆ. ಗುಲ್ಬರ್ಗ ವಿಶ್ವವಿದ್ಯಾಲಯದಿಂದ ನಡೆದ 36ನೇ ಘಟಿಕೋತ್ಸವ ಸಮಾರಂಭದಲ್ಲಿ ಬೀದರ್ ಹೊರವಲಯದ ಚಿಕ್ಕಪೇಟೆ ಗ್ರಾಮದ ನಿವಾಸಿ ಸಿದ್ಧಾರ್ಥ್ ತಂದೆ ಅರ್ಜುನ್ ರಾವ್ ಕಾಂಚೆ ಇವರು ಸ್ನಾತಕೋತ್ತರ ಪದವಿ ಎಂಎಸ್ಸಿ ಸಸ್ಯಶಾಸ್ತ್ರ ವಿಭಾಗದಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ್ದಕ್ಕಾಗಿ 2 ಚಿನ್ನದ ಪದಕವನ್ನು ಪಡೆದಿರುತ್ತಾರೆ. ಇತ್ತೀಚೆಗೆ ಕೇಂದ್ರ ಸರ್ಕಾರದ ವಿಜ್ಞಾನ ಮತ್ತು ತಂತ್ರಜ್ಞಾನ ವಿಭಾಗದಿಂದ ಇವರಿಗೆ ಜೂನಿಯರ್ ಫೆಲೋಶಿಪ್ ಪ್ರಶಸ್ತಿ ದೊರೆತಿರುವುದು ಗಮನಾರ್ಹ ಸಂಗತಿಯಾಗಿದೆ. ಕ್ಯಾನ್ಸರ್ ವಿಷಯದ ಮೇಲೆ PhD ಮುಂದುವರೆಸಿರುವ ಇವರು ವಿಜ್ಞಾನಿಯಾಗುವ ಮಹದಾಸೆಯನ್ನು ಹೊಂದಿದ್ದಾರೆ. ಚಿನ್ನದ ಪದಕ ಮುಡಿಗೇರಿಸಿಕೊಳ್ಳಲು ತನಗೆ ಸದಾ ಹುರಿದುಂಬಿಸಿದ ಗುಲ್ಬರ್ಗ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರಾದ ಡಾಕ್ಟರ್ GM ವಿದ್ಯಾಸಾಗರ್, ಡಾಕ್ಟರ್ ವೆಂಕಟ್ ಶಿಂದೆ ಹಾಗೂ ಕರ್ನಾಟಕ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ MS ಪಾಟೀಲ್ ಅವರಿಗೆ ಕೃತಜ್ಞತೆಯನ್ನು ಸಮರ್ಪಿಸಿದಾಗಿ ಸಿದ್ಧಾರ್ಥ್ ಅವರು ಹೇಳಿದ್ದಾರೆ. ಅವರ ಈ ಸಾಧನೆಗೆ ಅವರ ಕುಟುಂಬಸ್ಥರು, ಬಂಧು ಮಿತ್ರರು ಹರ್ಷವನ್ನು ವ್ಯಕ್ತಪಡಿಸಿ ಅಭಿನಂದನೆಯನ್ನು ಸಲ್ಲಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹೋಳಿ ಹಬ್ಬದ ಪ್ರಯುಕ್ತ ಸಡಗರ ಸಂಭ್ರಮದಿಂದ ಹೋಳಿ ದಹಿಸಿ ಕುಣಿದು ಕುಪ್ಪಳಿಸಿದ ಯುವಕರು. ಹೋಳಿ ಹಬ್ಬದ ಪ್ರಯುಕ್ತ ಎಲ್ಲೆಲ್ಲಿಯೂ ಬಣ್ಣದ ಮಾರಾಟ, ಪಿಚ್ಕಾರಿ ಪಿಸ್ತೂಲ್ ಖರೀದಿಯಲ್ಲಿ ವ್ಯಸ್ತವಿರುವ ಚಿನ್ನರು. ಬಂಜಾರ ಸಮಾಜದ ವತಿಯಿಂದ ಸಡಗರ ಸಂಭ್ರಮದಿಂದ ಹೋಳಿ ದಹನ, ತಮ್ಮದೇ ಶೈಲಿಯಲ್ಲಿ ಕುಣಿದು ಸಂಭ್ರಮಿಸಿದ ಸಮಾಜದ ಮುಖಂಡರು. ಶಾಕುಂತಲಾ ಬೆಲ್ದಾಳೆಯವರೊಂದಿಗೆ ಹೋಳಿ ಹಬ್ಬದ ಪ್ರಯುಕ್ತ ಕುಣಿದು ಸಂಭ್ರಮಿಸಿದ ಲಂಬಾಣಿ ಮಹಿಳೆಯರು. ಪ್ರತಾಪ್ನಗರ 2 ಅಂಗಡಿಗಳಲ್ಲಿ ಆಕಸ್ಮಿಕ ಬೆಂಕಿ ತಗುಲಿ ನಷ್ಟಕ್ಕೀಡಾದ ಅಂಗಡಿಯ ಮಾಲೀಕರು. ಸಡಗರ ಸಂಭ್ರಮದಿಂದ ಪತ್ರಕರ್ತ ಡಾಕ್ಟರ್ ರಜನೀಶ್ ವಾಲಿಯವರ ಹುಟ್ಟುಹಬ್ಬ ಆಚರಣೆ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ರಬೇಕಾ ಸುಮಂತ್. ಮತ್ತೆ ಮುಂದಿನ ಸುದ್ದಿಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.